ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಗುರು ಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಶ್ರೋತೃಗಳಿಗೆ ಸ್ವಾಮಿ ಶ್ರೀ ಬ್ರಹ್ಮಚೈತನ್ಯ ಸದ್ಗುರು ಗೋಂದಾವಲೇಕರ್ ಮಹಾರಾಜ್ ಇವರ ಪ್ರವಚನಗಳ ಕನ್ನಡ ಭಾಷಾಂತರಕ್ಕೆ ಸ್ವಾಗತ. ಈ ಪ್ರವಚನವು ವಿಶೇಷವಾಗಿ ರಾಮನವಮಿಯ ದಿನ ಮಾಡಿರುವುದಾಗಿರುತ್ತದೆ. ಬನ್ನಿ ಕೇಳೋಣ. ರಾಮಚರಿತ್ರವು ಸರ್ವಾಂಗ ಸುಂದರವಾಗಿರುತ್ತದೆ. ರಾಮನು ಪಿತೃ ಆಜ್ಞಾ ಪಾಲನೆಗಾಗಿ ತನ್ನ ವೈಭವ ಹಾಗೂ ಸುಖಗಳನ್ನು ತ್ಯಾಗ ಮಾಡಿ ವನವಾಸ ಸ್ವೀಕರಿಸಿದನು. ಅವನ ಈ ಮಹಾನ್ ತ್ಯಾಗವನ್ನು ನಾವು ಮೇಲಿಂದ ಮೇಲೆ ವಿಚಾರ ಮಾಡಬೇಕು. ಎಂಥ ತ್ಯಾಗ, ಎಂಥ ಸಂಯಮ, ಎಂಥ ಅಸಾಮಾನ್ಯ ಪಿತೃಭಕ್ತಿ, ಎಂಥ ನಿರ್ಲೋಭತೆ, ಎಂಥ ಕರ್ತವ್ಯ ನಿಷ್ಠೆ. ಈ ಪ್ರತಿಯೊಂದು ಗುಣದ ವಿಚಾರ ಮಾಡಬೇಕು ಹಾಗೂ ನಾವು ಅದರಂತೆ ನಡೆಯುವ ಪ್ರಯತ್ನ ಮಾಡಬೇಕು. ಕೆಲವರು ಹೇಳಬಹುದು, ರಾಮನ ಕಾಲವೇ ಬೇರೆ, ಈಗಿನ ಕಾಲ ಬೇರೆ. ಆದರೆ ಹಾಗೆ ಇರುವುದಿಲ್ಲ. ರಾಮನು ಹೋದ ಮಾರ್ಗವು ಇಂದಿಗೂ ಅನುಕರಣೀಯವಲ್ಲವಾಗಿಲ್ಲವೇ? ಮಾತೃ ಪಿತೃ ಭಕ್ತಿ, ಏಕಪತ್ನಿ ವ್ರತ, ಬಂಧು ಪ್ರೇಮ, ಸಹಿಷ್ಣುತೆ, ನಿರ್ಲೋಭತ್ವ, ಅತ್ಯಂತ ಪ್ರೇಮಳ ಸ್ವಭಾವ, ಶೌರ್ಯ ಮುಂತಾದವುಗಳು ಇಂದಿಗೂ ಆದರ್ಶಭೂತವಾಗಿಲ್ಲವೇ? ಸತ್ಯನಿಷ್ಠೆಯು ಇಂದಿಗೂ ಮಾನ್ಯ ಹಾಗೂ ಸ್ತುತ್ಯವಿರುವುದಿಲ್ಲವೇ? ಕಾಲವು ಬೇರೆಯಾಗಿದ್ದರೂ ನೀತಿ ತತ್ವಗಳು ಸರ್ವಕಾಲದಲ್ಲಿಯೂ ಅಬಾಧಿತವಾಗಿರುತ್ತವೆ. ಆದ್ದರಿಂದ ರಾಮಚರಿತ್ರೆಯು ಎಲ್ಲ ಕಾಲದಲ್ಲಿಯೂ ಎಲ್ಲರಿಗೂ ಆದರಣೀಯವಾಗಿರುತ್ತದೆ. ರಾಮಚರಿತ್ರೆಯ ಮಹತ್ವದ ಭಾಗವು ಭಕ್ತ ಚರಿತ್ರೆಯೇ ಆಗಿರುತ್ತದೆ. ಆದ್ದರಿಂದ ಭರತ ಮುಂತಾದ ರಾಮ ಭಕ್ತರ ಚರಿತ್ರೆಯ ಅಭ್ಯಾಸ ಮಾಡಬೇಕು. ರಾಮಾಯಣದಲ್ಲಿ ಭರತನ ಭಕ್ತಿಯು ಪೂರ್ವವಾಗಿರುತ್ತದೆ. ಭರತನು ರಾಮನಿಂದ ಪಾದುಕೆ ಪಡೆದು ಆ ಪಾದುಕೆಗಳನ್ನು ಸಾಕ್ಷಿಯಾಗಿಟ್ಟು ಅಕರ್ತೃತ್ವ ಭಾವದಿಂದ 14 ವರ್ಷ ರಾಜ್ಯವಾಳಿದನು. ಅದರಂತೆ ನಾವು ಪ್ರಪಂಚದಲ್ಲಿ ವರ್ತಿಸಿದರೆ ಎಷ್ಟು ಆನಂದವಾಗುತ್ತದೆ. ರಾಜ್ಯ ಪದದಲ್ಲಿ ನಿಜವಾದ ಸಮಾಧಾನ ಇದ್ದದ್ದಾದರೆ ಭರತನು ಅದನ್ನು ತ್ಯಾಗ ಮಾಡುತ್ತಿರಲಿಲ್ಲ. ಆದರೆ ಅವನು ರಾಮನ ಪದದಲ್ಲಿ ಆಸಕ್ತನಾದನು. ಅದೇ ಅವನ ವೈಶಿಷ್ಟ್ಯವಾಗಿರುತ್ತದೆ. ಭರತನ ಪ್ರಪಂಚವೆಂದರೆ ಅವನ ರಾಜ್ಯ ಶಕಟವಾಗಿತ್ತು. ರಾಮನ ಪಾದುಕೆಗಳಿಗೆ ನಮಸ್ಕರಿಸುವನು, ಪ್ರತಿಯೊಂದು ವಿಷಯಗಳನ್ನು ಅವುಗಳಿಗೆ ನಿವೇದಿಸುವನು, ನಾಮಸ್ಮರಣೆ ಮಾಡುತ್ತಾ ಅದನ್ನು ಆಚರಣೆಯಲ್ಲಿ ತರುವನು. ಈ ರೀತಿಯಾಗಿ ಅವನು ರಾಜ್ಯ ಶಕಟ ಅಂದರೆ ರಾಜ್ಯವೆಂಬ ಬಂಡಿಯನ್ನು ನಡೆಸಿದನು. ಅದರಂತೆ ನಾವು ಪ್ರಪಂಚವನ್ನು ನಾಮಸ್ಮರಣೆ ಪೂರ್ವಕ ಮಾಡಬೇಕು. ರಾಮನನ್ನು ಸಾಕ್ಷಿಯಾಗಿ ಇಟ್ಟುಕೊಂಡು ಮಾಡಬೇಕು. ಅಂದರೆ ಅದು ಸುಖಮಯವಾಗುತ್ತದೆ. ಸಂಸಾರ, ಜಗತ್ತು, ತಂದೆ ತಾಯಿ, ಹೆಂಡತಿ ಮಕ್ಕಳು, ಮನೆ ಮಾರು ಎಲ್ಲವೂ ನನ್ನದಲ್ಲ, ರಾಮನದಿರುತ್ತದೆ ಎಂಬ ಭಾವನೆಯನ್ನು ಇಟ್ಟುಕೊಳ್ಳಬೇಕು. ಮಕ್ಕಳು ಮರಿ ನನ್ನವರೆಂದು ಅನ್ನುತ್ತೇವೆ. ಆದರೆ ನಿಜವಾಗಿಯೂ ನನ್ನವರಾಗಿದ್ದರೆ ಅವರ ಮೇಲೆ ನಾವು ಅಧಿಕಾರ ನಡೆಸಬಹುದಿತ್ತು. ಆದರೆ ಹಾಗೆ ಮಾಡಲು ಬರುವುದಿಲ್ಲ. ಆದ್ದರಿಂದ ಇವರೆಲ್ಲರೂ ಭಗವಂತನವರಿರುತ್ತಾರೆಂದು ನಿಶ್ಚಿತವಾಗಿ ತಿಳಿಯಬೇಕು. ಲಕ್ಷ್ಮಣನಿಗಿಂತಲೂ ಭರತನ ಚರಿತ್ರೆಯು ಪ್ರಾಪಂಚಿಕರಿಗೆ ಹೆಚ್ಚು ಆದರ್ಶಪೂರ್ಣವಾಗಿರುತ್ತದೆ. 14 ವರ್ಷಗಳವರೆಗೆ ಭರತನಂತಹ ಭಕ್ತಿ ಮಾಡಿದರೆ ರಾಮನು ನಿಶ್ಚಿತವಾಗಿಯೂ ದರ್ಶನ ಕೊಡುತ್ತಾನೆ. ಪ್ರಪಂಚವು ಪರಮಾತ್ಮನದಿರುತ್ತದೆ ಎಂದು ತಿಳಿದು ಮಾಡಿದರೆ
ಅದು ನಮಗೆ ಬಾಧಿಸುವುದಿಲ್ಲ. ಆಗುವುದೆಲ್ಲವೂ ಭಗವಂತನ ಇಚ್ಛೆಯಿಂದಲೇ ಆಗುತ್ತದೆ ಎಂಬ ಭಾವನೆ ಉಂಟಾಗುವುದು ಪರಮಾರ್ಥದ ಮೊದಲನೆಯ ಮೆಟ್ಟಿಲು. ನಮಗೆ ನಿದ್ರೆಯಲ್ಲಿ ಯಾರಾದರೂ ಕೈ ಹಿಡಿದು ಎಬ್ಬಿಸಿದರೆ ಭಗವಂತನ ಇಚ್ಛೆಯಿಂದಲೇ ಅವರು ಹಾಗೆ ಎಬ್ಬಿಸಿರುತ್ತಾರೆಂದು ಅನಿಸುವಷ್ಟು ನಮ್ಮ ಭಾವನೆಯು ಪಕ್ವವಾಗಬೇಕು. ಭಗವಂತನ ನಾಮವೊಂದನ್ನು ಗಟ್ಟಿಯಾಗಿ ಹಿಡಿದು ಅದರಲ್ಲಿ ಅತ್ಯಂತ ಉತ್ಕಟತೆಯನ್ನಿಟ್ಟು ಏಕಾಗ್ರತೆ ಸಾಧಿಸಬೇಕು. ಹಾಗೂ ನಮ್ಮನ್ನು ನಾವು ಸಂಪೂರ್ಣ ಮರೆತು ಬಿಡಬೇಕು. ನಾನು ನಾಮ ತೆಗೆದುಕೊಳ್ಳುತ್ತೇನೆ ಎಂಬುದು ಕೂಡ ಮರೆತು ಹೋಗಬೇಕು. ಇದೇ ನಿಜವಾದ ಪರಮಾರ್ಥವಾಗಿರುತ್ತದೆ. ರಾಮನಿಗೆ ಅತ್ಯಂತ ವಿನಮ್ರ ಭಾವನೆಯಿಂದ, ರಾಮ, ಈಗ ನಾನು ನಿನ್ನವನಾಗಿರುವೆ. ಇನ್ನು ಮುಂದೆ ಆಗುವುದೆಲ್ಲವೂ ನಿನ್ನ ಇಚ್ಛೆಯಂತೆ ಆಗುವುದೆಂದು ತಿಳಿಯುವೆನು. ಹಾಗೂ ನಿನ್ನ ನಾಮ ತೆಗೆದುಕೊಳ್ಳುವ ಪ್ರಯತ್ನ ಮಾಡುವೆನು. ನೀನು ನನ್ನನ್ನು ನಿನ್ನವನಾಗಿ ಸ್ವೀಕರಿಸು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ. ತ್ವಾಮಹಂ ಪ್ರಾರ್ಥೆಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.